ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ವಾಚ್ ಟೈಮನ್ನು ಹೇಗೆ ಬೇಗ ಕಂಪ್ಲೀಟ್ ಮಾಡಬೇಕು ಅಂತ. ತುಂಬ ಜನಕ್ಕೆ ವರ್ಷ ಆಗುತ್ತೆ, 3 ವರ್ಷ ಆಗುತ್ತೆ ಚಾನಲ್ ಮಾನಿಟೈಸೇಷನ್ ಆಗೋಕೆ. ಯಾಕಂದರೆ ಅವು ಸರಿಯಾಗಿ ಆ ಟೈಮಲ್ಲಿ ಲೈವ್ ಮಾಡಲ್ಲ, ಸರಿಯಾಗಿ ವೀಡಿಯೋಸ್ ಮಾಡಲ್ಲ, ಏನು ಮಾಡಲ್ಲ. ಎಷ್ಟೆಷ್ಟು 1 ತಿಂಗಳು 2 ತಿಂಗಳು ಗ್ಯಾಪ್ ಕೊಡ್ತಾರೆ ಚಾನಲ್ಗೆ. ಹಾಗೆಲ್ಲ ಗ್ಯಾಪ್ ಕೊಟ್ಟರೆ ಕಷ್ಟ ಇದೆ ಚಾನಲ್ಗೆ. ನಿಮಗೆ ವಿಡಿಯೋ ಮಾಡಿ ದಿನಾಗಲೂ ವೀಡಿಯೋಸ್ ಹಾಕ್ತಾ ಹೋದರೆ ಮಾತ್ರ ನಿಮಗೆ ವ್ಯೂಸ್ ಬರ್ತಾ ಹೋಗೋದು, ಮತ್ತು ವಾಚ್ ಟೈಮ್ ಬರೋದು ಯೂಟ್ಯೂಬ್ ನಿಮ್ಮ YT ಸ್ಟುಡಿಯೋಗೆ. ಇಲ್ಲ ಅಂದರೆ ನೀವು ದಿನಾಗಲೂ ವೀಡಿಯೋಸ್ ಹಾಕ್ತಾ ಹೋಗಲಿಲ್ಲ ಅಂದರೆ ಕಷ್ಟ ಇದೆ. ಲೈವ್ ಮಾಡಬೇಕು, ದಿನಾಗಲೂ ಲೈವ್ ಆಗ್ಬೇಕು, 3 ಹೊತ್ತು ಲೈವ್ ಆಡಬೇಕು. ನಿಮ್ಮ ಇಷ್ಟ, ನೀವು ಎಷ್ಟು ಲೈವ್. ನನ್ನ ಹೇಳೋ ಲೆಕ್ಕದಲ್ಲಿ ನೀವು 3 hours ಮಾಡಿ ಲೈವ್. ಪ್ರತಿದಿನ 3 hours, 3 ಟೈಮಲ್ಲಿ 1 hour, 3 hours, 1 time 3 hours, ಸಂಜೆ 2.5 hours, ರಾತ್ರಿ 3.25, ರಾತ್ರಿ 4 hour ಲೈವ್ ಮಾಡಿ. 4 ಅಥವಾ 3.25 hour ಲೈವ್ ಮಾಡಿ. ಟುಗೆದರ್ ಲೈವ್ ಮಾಡಿ. ಪ್ರತಿ ಜನ ಬಂದೇ ಬರ್ತಾರೆ ನಿಮ್ಮ ಚಾನಲ್ಗೆ. ಲೈವ್ ಜನ ಇಲ್ಲ ಅಂದರೂ ಕೂಡ ಜನ ಬರ್ತಾರೆ, ಗೊತ್ತುಂಟ. ಪಕ್ಕ ಹೇಳ್ತೀನಿ, ನಾನು ನಿಜವಾಗ್ಲೂ ಹೇಳ್ತೀನಿ. 1 week ಬೇಡ, 1-2 ದಿನ ಸಾಕು, 2 days ಸಾಕು. ಹಾಗೆ ಮಾಡ್ತಾ ಹೋಗಿ ಕಂಟಿನ್ಯೂಸ್ ಆಗಿ, ಪ್ರತಿದಿನ ಬಿಡಬೇಡಿ. ಮೋನ ಆದಮೇಲೆ ಕೂಡ ಮೋನ ಆದಮೇಲೆ ನಿಮಗೆ 2 ಹೊತ್ತು ಮಾಡಿಸ್ ನಡೀತದೆ ಲೈವ್. ಮೋನ ಆಗೋ ತನಕ ಪ್ರತಿದಿನ ಲೈವ್ ಮಾಡಿ, ಎಫರ್ಟ್ ಹಾಕಿ, ಶಾರ್ಟ್ ವೀಡಿಯೋಸ್ ಮಾಡಿ, ಲಾಂಗ್ ವೀಡಿಯೋ ಪ್ರತಿದಿನ 2-3 ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ. ಅವಾಗ ಜನ ಜಾಸ್ತಿ ಬರ್ತಾರೆ. ಆಮೇಲೆ ಏನು ಮಾಡಿ ಅಂದರೆ, ಕೆಲವರೆಲ್ಲ ಒಂದು ತಪ್ಪು ಹೇಳಕ್ಕೆ ನಾನು ಮರ್ತೋಗ್ಬಿಟ್ಟು ಒಂದು ವೀಡಿಯೋದಲ್ಲಿ ಏನು ಗೊತ್ತಾ, ಒಬ್ಬರು ಏನು ಮಾಡ್ತಾರೆ ಅಂದರೆ 2 ವೀಡಿಯೋನ ಒಟ್ಟಿಗೆ ಅಪ್ಲೋಡ್ ಮಾಡ್ತಾರೆ. ಅದು ಏನು ಮಾಡ್ತಾರೆ ಅಂದರೆ 2 ವೀಡಿಯೋನ ಒಂದೇ ಸಮಯದಲ್ಲಿ ಒಂದೇ ಟೈಮ್ ಅಪ್ಲೋಡ್ ಮಾಡ್ತಾರೆ. ಹಾಗೆ ಮಾಡಬಾರ್ದು. ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ, ಈಗ ಒಂದು ವೀಡಿಯೋ ಬೆಳಗ್ಗೆ ಅಂತ ಆದರೆ ಒಂದು ವೀಡಿಯೋ ಮಧ್ಯಾಹ್ನ ಮೇಲೆ ಸಂಜೆ 3 ಗಂಟೆ ಹೊತ್ತಿಗೆ, ಹಾಗೆ 3, 4, 5 ಗಂಟೆ ಹೊತ್ತಿಗೆ ಮಾಡೋದು ಅಪ್ಲೋಡು. ಆ ಥರ ಮಾಡಿದ್ರೆ ಜನ ವ್ಯೂಸ್ ಬರುತ್ತೆ. 2 ವೀಡಿಯೋನ ಒಟ್ಟಿಗೆ ಅಪ್ಲೋಡ್ ಮಾಡಿದ್ರೆ ಕಷ್ಟ. ಒಂದು ವೀಡಿಯೋ ನಾವು ಬೆಳಗ್ಗೆ ಅಪ್ಲೋಡ್ ಮಾಡೋದು, ಸಂಜೆ ಒಂದು ವೀಡಿಯೋ. ಹಾಗೆ ಮಾಡಿದ್ರೆ ಬೇಗ ಆ ವೀಡಿಯೋ ಅಪ್ಲೋಡ್ ಆದರೆ ಕರೆಕ್ಟ್ ಆಗುತ್ತೆ. 2 ಒಟ್ಟಿಗೆ ಮಾಡಿ ಯೂಟ್ಯೂಬಿಗೆ ಕನ್ಫ್ಯೂಸ್ ಆಗುತ್ತೆ 2 ವೀಡಿಯೋನ ಹೇಗೆ ಕಳಿಸೋದು ಅಂತೇಳಿ. ನೀವು ಒಟ್ಟಿಗೆ ಮಾಡಿದೆ ಸಪ್ರೇಟಾಗಿ ಮಾಡಿ, ಸಂಜೆ ಆ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ವೀಡಿಯೋ ವ್ಯೂಸ್ ಬರುತ್ತೆ. ನಾವು 2 ಒಟ್ಟಿಗೆ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಾಗ ಪ್ರಾಬ್ಲಮ್ ಆಗ್ತದೆ, ಗೊತ್ತುಂಟು. ಅದಕ್ಕೆ ವೀಡಿಯೋನ ಹಾಕಬೇಕಾದ್ರೆ 2 ಕೂಡ ಒಟ್ಟಿಗೆ ಮಾಡಬಾರ್ದು. ಸ್ವಲ್ಪ ಹೊತ್ತಾದಮೇಲೆ ಮಾಡಬೇಕು ಅಪ್ಲೋಡ್, ಅವಾಗ ಸರಿಯಾಗುತ್ತೆ. ಒಂದೇ ಚಾನಲ್ಗೆ 5 ವೀಡಿಯೋ ಮಾಡ್ತೀರಾ, 5 ವೀಡಿಯೋ ಅಂದರೆ ಬೆಳಗೊಂದು ವೀಡಿಯೋ, ಮಧ್ಯಾಹ್ನ ಒಂದು ವೀಡಿಯೋ, ಸಂಜೆ ಒಂದು ವೀಡಿಯೋ, ರಾತ್ರಿ ಒಂದು ವೀಡಿಯೋ. ರಾತ್ರಿ ಎಷ್ಟು ಗಂಟೆ, 9 ಗಂಟೆ ಹೊತ್ತಿಗೆ ವೀಡಿಯೋ ಹಾಕಿ ಅಷ್ಟೇ. ನಾನೀಗ 5 ದಿನ, ನೀವು ದಿನಕ್ಕೆ 5 ವೀಡಿಯೋ ಮಾಡ್ತೀರಾ ಅಪ್ಲೋಡ್, 5 ವೀಡಿಯೋಸ್ ಮಾಡ್ತೀರಾ ಮಾಡಿದ್ರೆ, ಬೆಳಗೊಂದು ವೀಡಿಯೋ ಅಪ್ಲೋಡ್ ಮಾಡಿ, ಮಧ್ಯಾಹ್ನ ಒಂದು ವೀಡಿಯೋ ಅಪ್ಲೋಡ್ ಮಾಡಿ, ಸಂಜೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿ, ರಾತ್ರಿ ಒಂದು ಅಪ್ಲೋಡ್ ಮಾಡಿ. ಕೆಲವರೆಲ್ಲ ಶಾರ್ಟ್ಸೇ ಹಾಕಲ್ಲ, ಶಾರ್ಟ್ಸ್ ಹಾಕೋದೇ ಇಲ್ಲ, ಬರೀ ವೀಡಿಯೋಸ್ ಮಾಡ್ತಾರೆ. ನಮಗಾಗಲ್ಲ 5 ವೀಡಿಯೋ ಮಾಡೋಕ್ಕೆ. ಎಷ್ಟು ಕಷ್ಟ ಗೊತ್ತುಂಟು ಎಡಿಟಿಂಗ್ ಮಾಡೋಕ್ಕೆ. ಯಪ್ಪ ಸಾರ್ಥಬೇಕು 5 ವೀಡಿಯೋ ಮಾಡಿದ್ರೆ. ಆಗೋದೇ ಇಲ್ಲ ಎಡಿಟಿಂಗ್ ಮಾಡೋಕ್ಕೆ, ಅಷ್ಟು ಕಷ್ಟ ಇದೆ. ಒಂದು ವೀಡಿಯೋಗೆ ಬ್ಯಾಕ್ಗ್ರೌಂಡ್ ಕಷ್ಟ ಇದೆ ಎಡಿಟಿಂಗ್ ಮಾಡೋಕ್ಕೆ. ಇನ್ನು 5 ವೀಡಿಯೋ ಮಾಡಿದ ದಿನಕ್ಕೆ ಹೇಗಾಗಬೇಕು ಯಪ್ಪ, ಸಾಧ್ಯ ಇಲ್ಲ ಅಷ್ಟು ಬೇಗ ಮಾಡೋಕ್ಕೆ. 2 ಹಾಕ್ಕೊಂಡು ಹೋಗ್ಬೋದು. ದಿನಕ್ಕೆ 2 ಹಾಕ್ತಾ ಹೋದರೆ ಬೇಗ ಮೋನ ಆಗುತ್ತೆ ಚಾನಲ್. ದಿನಕ್ಕೆ 2 ವೀಡಿಯೋ ಹಾಕ್ತಾ ಹೋದರೆ ಪಕ್ಕ ಮೋನ ಬೇಗ ಆಗುತ್ತೆ. 2 ತಿಂಗಳಲ್ಲಿ, 1.5 ತಿಂಗಳಲ್ಲೇ ಮೋನ ಆಗುತ್ತೆ. ಕಂಟಿನ್ಯೂ ಹಾಗೆ ವೀಡಿಯೋ ಹಾಕ್ತಾ ಹೋದರೆ 2 ವೀಡಿಯೋ 1.5 ತಿಂಗಳಲ್ಲೇ ಮೋನ ಆಗುತ್ತೆ ಚಾನಲ್. 1.5 ತಿಂಗಳಲ್ಲಿ ಚಾನಲ್ ಮೋನ ಆಗುತ್ತೆ. ಲೈವ್ ಕೂಡ ಕರೆಕ್ಟಾಗಿ ಮಾಡ್ತಾ ಹೋಗಬೇಕು. ಲೈವ್ ಕೂಡ ಮಾಡ್ತಾ ಹೋದರೆ 1 ತಿಂಗಳಲ್ಲೇ ಲೈವ್ ಮೋನ ಆಗಿಬಿಡುತ್ತೆ ಚಾನಲ್. ಇವತ್ತಿನ ನಾನು ಇವತ್ತು ಕಂಟಿನ್ಯೂಸ್ ವೀಡಿಯೋ ಮಾಡ್ತಾ ಹೋದೆ ಅಂದ್ಕೊಳ್ಳಿ, ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳ ಒಳಗಡೆ ಮೋನ ಆಗಿಬಿಡುತ್ತೆ ಚಾನಲ್. ಸೆಪ್ಟೆಂಬರ್ 8 ಒಳಗಡೆ ಮೋನ ಆಗುತ್ತೆ. ಸೆಪ್ಟೆಂಬರ್ ಅರ್ಧ ತಿಂಗಳು ಇರಬೇಕಾದ್ರೆ ಮೋನ ಆಗುತ್ತೆ ಚಾನಲ್. ಅದಕ್ಕೆ ಹೇಳೋದು ಹಂಗೆ ಹಾಕಬೇಕು ಅಂತ ವೀಡಿಯೋಸ್. ಒಬ್ರು ಯಾರೋ ನಮನ ಕಲೆಯಲ್ಲಿ ಹೇಳಿದ್ದು, ಅವರು 5 ವೀಡಿಯೋಸ್ ಹಾಕ್ತಾರೆ ಪ್ರತಿದಿನಕ್ಕೆ. ಅವ್ರ ಥರ ಮಾಡಿದರೆ ಬೇಗ ಮೋನ ಆಗ್ತದೆ ಚಾನಲ್. ಹಾಗೆ ಮಾಡ್ಬೋದಿತ್ತು. ನಂಗೆ ಆಗಲ್ಲ 5 ವೀಡಿಯೋಸ್ ಮಾಡೋಕ್ಕೆ, ವೈಫೈ ಇಲ್ಲ. 5 ವೀಡಿಯೋ ಮಾಡಬೇಕಾದ್ರೆ ವೈಫೈ ಬೇಕು, ಲೈವಿಗೆ ನೆಟ್ವರ್ಕ್ ಬೇಕು. ನಮಗೆ 5 ವೀಡಿಯೋ ಮಾಡೋಕ್ಕೆ MB ಎಷ್ಟು MB ಹೋಗುತ್ತೆ ಗೊತ್ತಾ. 4 ವೀಡಿಯೋ ಮಾಡೋದೇ ಕಷ್ಟ, 5 ವೀಡಿಯೋ ಮಾಡೋದು ಎಷ್ಟು ಕಷ್ಟ ಇದೆ. ಅವರು ಲೈವ್ ಮಾಡಲ್ಲ ಮೋಸ್ಟ್. ನನ್ನ ಲೆಕ್ಕದಲ್ಲಿ ಅವ್ರು ಲೈವ್ ಮಾಡ್ತಿರ್ಲಿಲ್ಲ, ಬಜ್ಜಿ ವೀಡಿಯೋಸ್ ಮಾಡ್ತಿದ್ರು. ಅದಕ್ಕೆ ಅವರಿಗೆ ಅಷ್ಟು ವ್ಯೂಸ್ ಬಂತು, ಬೇಗ ಕಂಪ್ಲೀಟ್ ಆಯ್ತು ಅವ್ರದ್ದು. ವೀಡಿಯೋ ಮಾಡ್ತಿದ್ರು 5, ಅವ್ರು ಲೈವ್ ಮಾಡ್ತಿರ್ಲಿಲ್ವಾ ಅಂತ ಮೋಸ್ಟ್ ನನ್ನ ಲೆಕ್ಕದಲ್ಲಿ. ವೈಫೈ ಇದ್ರೆ ನಾವು 5 ವೀಡಿಯೋ ಮಾಡಿ ಹಾಕ್ಬೋದು, ಪ್ರಾಬ್ಲಮ್ ಇಲ್ಲ. ಆದರೆ 5 ಎಡಿಟಿಂಗ್ ಜಾಸ್ತಿ ಮಾತ್ರ. 5 ವೀಡಿಯೋ ಅಂದರೆ ಒಂದು ಚಾನಲ್ಗೆ ಎಡಿಟಿಂಗ್ ಜಾಸ್ತಿ, ತುಂಬ ಟೆನ್ಷನ್. ಬ್ಯಾಕ್ಗ್ರೌಂಡ್ ಕೂಡ 5 ವೀಡಿಯೋಗೆ ಬ್ಯಾಕ್ಗ್ರೌಂಡ್ ಹಾಕಬೇಕು. 2 ವೀಡಿಯೋ ಪರವಾಗಿಲ್ಲ, ದಿನಕ್ಕೆ ಫ್ರೀ ಸಿಗುತ್ತೆ, ಮಾಡೋಕ್ಕಾಗುತ್ತೆ. ಇದು 5 ವೀಡಿಯೋ ಆದರೆ ಎಷ್ಟು ಕಷ್ಟ ಗೊತ್ತಾ. ಸೊ ಈಗ ವಾಚ್ ಟೈಮ್ ಗಳಿಸೋಕ್ಕೆ ನಿಮಗೆ ಹೇಳೋದಂದರೆ, ನಾನು ಆದಷ್ಟು ವೀಡಿಯೋಸ್ ಜಾಸ್ತಿ ಮಾಡಿ, ಪ್ರತಿದಿನ ವೀಡಿಯೋಸ್ ಹಾಕಿ, ತಪ್ಪದೇ ವೀಡಿಯೋಸ್ ಮಾಡಿ. ಈಗ ಒಂದು ಲೆಕ್ಕದಲ್ಲಿ ನಾನು ಎಣ್ಕೊಳ್ಳಿ, ಇವತ್ತಿಂದ ನಾನು ಸ್ಟಾರ್ಟ್ ಮಾಡಿದೆ, ಇವತ್ತಿನ 2 ವೀಡಿಯೋಸ್ ಹಾಕ್ತೆ. 1 ವಾರಕ್ಕೆ ಎಷ್ಟಾಗ್ಬೋದು ಲೆಕ್ಕ ಮಾಡಿ ನೋಡುವ. 2 × 2 4, 4 × 2 6,
4 ಇಂಟು 8 ಅಲ್ವಾ, 4 ಇಂಟು 8, 8 ಇಂಟು 2 16 ಹಾಗೆ ಬರುತ್ತೆ. ಸೊ ನನಗೊಂದು ನನ್ನ ಲೆಕ್ಕದಲ್ಲಿ ಒಂದು ವಾರಕ್ಕೆ ಒಂದು 26 ವೀಡಿಯೋಸ್ ಏನಾರು ಆಗ್ಬೋದು. ಒಂದು ವಾರಕ್ಕೆ ನನ್ನ ಲೆಕ್ಕದಲ್ಲಿ 26 ವೀಡಿಯೋಸ್ ಆಗ್ಬೋದು. ಲೆಕ್ಕ ಮಾಡ್ತಾ ಬಂದರೆ ಟೈಮ್ ತುಂಬ ಇದೆ, ಅದು ಲೆಕ್ಕ ಮಾಡ್ತಾ ಕೂತ್ಕೊಂಡು ಟೈಮ್ ಇಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ನಿಮಗೆ ವಾಚ್ ಟೈಮ್ ಹೇಗೆ ಹೆಚ್ಚಿಕೊಳಿಸೋದಂದರೆ ಟಿಪ್ಸ್ ಕೊಡ್ತೀನಿ ನಾನು. ಟಿಪ್ಸ್ ಏನಂದರೆ, ವಾಚ್ ಟೈಮ್ ಗಳಿಸೋಕ್ಕೆ ಒಂದೇ ಒಂದು ಕಾರಣ. ಏನು ಮಾಡಿ, ಲೈವ್ ಮಾಡಿ, ಪ್ರತಿ 3 ಹೊತ್ತು ಲೈವ್ ಮಾಡಿ, ಹಾಗೆ ಜನರನ್ನು ಬರುವಾಗಿ ಮಾಡಿ, ಅಟ್ರಾಕ್ಟಿಂಗ್ ತಮ್ಮೇಲ್ ಮಾಡಿ. ತಮ್ಮೇಲ್ ಅಂದರೆ ಈ ಥರ ತಮ್ಮೇಲ್ ಮಾಡಿ ಸಾಕು, ಮಾಮೂಲಿ ತಮ್ಮೇಲ್ ಮಾಡಿ ಸಾಕು. ವಿಡಿಯೋ ಟೈಟಲ್ ಸರಿಯಾಗಿ ಹಾಕಿ, ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು, ಹ್ಯಾಶ್ಟ್ಯಾಗ್ಸು, ಕೀವರ್ಡ್ಸು ಪೂರ್ತಿಯಾಗಿ ಕರೆಕ್ಟಾಗಿ ಲೈವ್ ಮಾಡಬೇಕಾದ್ರೆ ಹಾಕಿ. ಆಮೇಲೆ ಯಾವ ಲೈವಲ್ಲಿ ಮಾತಾಡ್ತಿರೋ ಟಾಪಿಕ್ ಅದನ್ನು ತಗೊಳ್ಳಿ, ಅವಾಗ ಜನ ಬಂದೇ ಬರ್ತಾರೆ. ಟುಗೆದರ್ ಮಾಡಿದರೆ ಮಾತ್ರ ಜನ ಬರೋದಷ್ಟೇ. ಸ್ಕ್ರೀನ್ ಕಾಸ್ಟಿಗೆ ಬರ್ತಾರೆ, ಅದು ಕೂಡ ನಿಮಗೆ ಮೌನ ಆಗಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸೊ ಇಷ್ಟನ್ನು ಮಾಡಿದ್ರೆ ನಿಮ್ಮ ವಾಚ್ ಟೈಮ್ ಜಾಸ್ತಿ ಆಗುತ್ತೆ, ಬೇಗ ಕಂಪ್ಲೀಟ್ ಆಗುತ್ತೆ ವಾಚ್ ಟೈಮ್. ಇದು ನಾನು ಸತ್ಯ ಹೇಳ್ತೇನೆ, ಗ್ಯಾರಂಟಿ ಹೇಳ್ತೀನಿ, ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ. ನೋಡ್ತಾ ಇರಿ. ಸೊ ಇಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.